ಸ್ನೇಹಿತರೆ, ಗಲ್ಫ್ ಯುದ್ಧದಲ್ಲಿ ನಿರೀಕ್ಷೆಗೂ ಮೀರಿದ ಬೆಳವಣಿಗೆಗಳಾಗ್ತಾ ಇದ್ದಾವೆ. ನಿರೀಕ್ಷೆಗೂ ಮೀರಿ ಗಡಿಗಳನ್ನು ದಾಟಿ ಹರಡ್ತಾ ಇದೆ. ಈಗ ಈ ಯುದ್ಧಕ್ಕೆ ಪಾಕ್ನ ಮಿತ್ರ ಭಾರತದ ಎದುರಾಳಿಯ ಎಂಟ್ರಿ ಆಗಿದೆ. ಇರಾನ್ ಪಕ್ಕದಲ್ಲಿರೋ ಅಜರ್ಬೈಜಾನ್ ಮೇಲೆ ಇರಾನ್ ಪಡೆಗಳು ಇದ್ದಕ್ಕಿದ್ದಂತೆ ಡ್ರೋನ್ ದಾಳಿ ಮಾಡಿದ್ದು ಭಾರಿ ಅನಾಹುತ ಆಗಿದೆ. ಇದರಲ್ಲಿ ಒಂದು ಡ್ರೋನ್ ನೇರವಾಗಿ ಅಜರ್ಬೈಜಾನ್ನ ಏರ್ಪೋರ್ಟ್ಗೆ ಬಂದು ಅಪ್ಪಳಿಸಿದೆ. ನಖಿಚವಾನ್ ನಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಕಟ್ಟಡದ ಮೇಲೆ ಡ್ರೋನ್ ಬಿದ್ದಿದೆ. ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇನ್ನೊಂದು ಡ್ರೋನ್ ಶೇಖೇರಾಬಾದ್ ಅನ್ನೋ ಕಡೆ ಶಾಲಾ ಕಟ್ಟಡದ ಬಳಿ ಬಿದ್ದಿದೆ. ಏರ್ಪೋರ್ಟ್ ಮೇಲೆ ಮಾಡಿದ ದಾಳಿಯಲ್ಲಿ ಟರ್ಮಿನಲ್ ಕಟ್ಟಡ ಧ್ವಂಸವಾಗಿದೆ ಅಂತ ಅಜರ್ಬೈಜಾನ್ ಒಪ್ಕೊಂಡಿದೆ. ಈ ದಾಳಿಯ ವಿಡಿಯೋ ಕೂಡ ವೈರಲ್ ಆಗಿದ್ದು, ಅದರಲ್ಲಿ ಜೇನು ಗುಂಪಿನ ತರ ಸೌಂಡ್ ಮಾಡಿಕೊಂಡು ಹೋಗಿ ಅಜರ್ಬೈಜಾನ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಡ್ರೋನ್ ಅಪ್ಪಳಿಸಿದೆ. ಈ ದಾಳಿಯಲ್ಲಿ ಕನಿಷ್ಠ 2 ಗಾಯಗೊಂಡಿದ್ದಾರೆ. ಇದರ ಬೆನ್ನಲ್ಲೇ ಅಜರ್ಬೈಜಾನ್ ಪ್ರತಿಕಾರ ತೀರಿಸಿಕೊಳ್ಳೋ ಘೋಷಣೆ ಮಾಡಿದೆ. ಇರಾನ್ನ ಈ ದಾಳಿಗಳು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧ. ನಾವು ಈ ಬಗ್ಗೆ ಇರಾನ್ ರಾಯಭಾರಿಯನ್ನ ಕರೆಸಿ ಪ್ರತಿಭಟನೆ ಮಾಡಿದೀವಿ. ಈ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳೋ ಎಲ್ಲ ಹಕ್ಕು ನಮಗಿದೆ ಅಂತ ಅಜರ್ಬೈಜಾನ್ ಆರ್ಭಟಿಸಿದೆ. ಈ ಮೂಲಕ ಇರಾನ್ಗೆ ಮತ್ತೊಂದು ಫ್ರಂಟ್ ನಲ್ಲಿ ವಾರ್ ಓಪನ್ ಆಗಿದೆ. ಇಲ್ಲಿ ಈ ಅಜರ್ಬೈಜಾನ್ ಮತ್ತು ಇರಾನ್ ನಡುವೆ ಇಂಥ ಒಂದು ದಿನ ಬರಬಹುದು ಅಂತ ತುಂಬಾ ಹಿಂದಿನಿಂದ ಲೆಕ್ಕಾಚಾರ ಇತ್ತು. ಯಾಕಂದ್ರೆ ಅಜರ್ಬೈಜಾನ್ ಒಂದು ಶಿಯಾ ಮೆಜಾರಿಟಿ, ಮುಸ್ಲಿಂ ಮೆಜಾರಿಟಿ. ಇವರು ಓವರ್ವೆಲ್ಮಿಂಗ್ 90% ಪ್ಲಸ್ ಮುಸ್ಲಿಂ ಮೆಜಾರಿಟಿ ಕಂಟ್ರಿ. ಅದರಲ್ಲೂ ಕೂಡ ಶಿಯಾ ಮೆಜಾರಿಟಿ ಕಂಟ್ರಿ. ಇರಾನ್ ತರ 65% ಶಿಯಾಗಳಿದ್ದಾರೆ. ಆದರೆ ಮೊದಲಿಂದಲೂ ಇವರು ಇರಾನಿನ ವಿರುದ್ಧ ಇದ್ದಾರೆ. ಇಸ್ರೇಲ್ನೊಂದಿಗೆ ಬಹಳ ಕ್ಲೋಸ್ ಇದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು. ಅಜರ್ಬೈಜಾನ್ ವಿಚಿತ್ರ ಕಂಟ್ರಿ. ಇದು ಅಜರ್ಬೈಜಾನ್ಗೆ ಬೇಕಾಗಿರೋ 70% ಶಸ್ತ್ರಾಸ್ತ್ರ ಕೊಡ್ತಾ ಇರೋದು ಇಸ್ರೇಲ್. ಆಯ್ತಾ? ಇನ್ನು ಗಮ್ಮತ್ತೇನು ಗೊತ್ತಾ? ಈ ಅಜರ್ಬೈಜಾನ್ ಪಾಕಿಸ್ತಾನಕ್ಕೂ ಬಹಳ ಕ್ಲೋಸ್ ಫ್ರೆಂಡ್, ಟರ್ಕಿಗೂ ಬಹಳ ಕ್ಲೋಸ್ ಫ್ರೆಂಡ್. ಆಯ್ತಾ? ಮಜಾ ನೋಡಿ. ಯಾರಿಗೆ ಇಸ್ರೇಲ್ 70% ಶಸ್ತ್ರಾಸ್ತ್ರ ಕೊಡುತ್ತೋ ಅಜರ್ಬೈಜಾನ್ಗೆ, ಅವರ ಶತ್ರುವಾಗಿರೋ ಅರ್ಮೇನಿಯಾಗೆ ಭಾರತ ಶಸ್ತ್ರಾಸ್ತ್ರ ಕೊಡುತ್ತೆ. ಅಜರ್ಬೈಜಾನ್ ಅರ್ಮೇನಿಯಾ ವಿಚಾರದಲ್ಲಿ ಹಾಗೆ ಸ್ವಲ್ಪ ಇರಲಿ. ನಾವೀಗ ಇಸ್ರೇಲ್, ಇರಾನ್ ಮತ್ತು ಅಜರ್ಬೈಜಾನ್ ಕಡೆ ಫೋಕಸ್ ಮಾಡೋಣ. ಇಸ್ರೇಲ್ಗೆ ತೈಲ ಸರಬರಾಜು ಮಾಡಿ ಈ ಅಜರ್ಬೈಜಾನ್ನವರು ಅವರಿಂದ ಹೈಟೆಕ್ ಶಸ್ತ್ರಾಸ್ತ್ರ ಮತ್ತು ಡ್ರೋನ್ಗಳನ್ನು ಖರೀದಿ ಮಾಡ್ತಿದ್ದಾರೆ. ಅಜರ್ಬೈಜಾನ್ನಲ್ಲೂ ತೈಲ ಚೆನ್ನಾಗಿದೆ. ಇದು ಇರಾನ್ಗೆ ಇಷ್ಟ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಇರಾನ್ ವಿರುದ್ಧ ಗೂಢಚರ್ಯ ಮಾಡೋಕು ಇಸ್ರೇಲ್ಗೆ ಅಜರ್ಬೈಜಾನ್ ನೆಲೆ ಕೊಡ್ತಾ ಇದೆ ಅನ್ನೋ ಅಸಮಾಧಾನ ಇರಾನ್ಗೆ ಮೊದಲಿಂದಲೂ ಇತ್ತು. ಹಾಗೆ ಇರಾನ್ ನಲ್ಲಿರೋ 1 ಕೋಟಿ ಅಜೇರಿಗಳಿಗೆ ದಂಗೆ ಏಳೋಕೆ ಕುಮ್ಮಕ್ಕು ಕೊಡ್ತಾರೆ ಅನ್ನೋ ಸಿಟ್ಟು ಕೂಡ ಇರಾನ್ಗಿದೆ. ಇದಲ್ಲದೆ ಅಜರ್ಬೈಜಾನ್ ಮತ್ತು ಟರ್ಕಿ ಸೇರ್ಕೊಂಡು ಝೆಂಗೆಝೂರ್ ಕಾರಿಡಾರ್ ನಿರ್ಮಿಸಿ ಇರಾನ್ ಅನ್ನ ಅರ್ಮೇನಿಯಾ ಗಡಿಯಿಂದ ಕಂಪ್ಲೀಟ್ ಕಟ್ ಮಾಡೋಕೆ ನೋಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಶಿಯಾ ಕಂಟ್ರಿ ಆಗಿದ್ರು ಕೂಡ ಅಜರ್ಬೈಜಾನ್ಗಿಂತ ಕ್ರಿಶ್ಚಿಯನ್ ರಾಷ್ಟ್ರ ಅರ್ಮೇನಿಯಾಗೆ ಇರಾನ್ ಅವರು ಕುಮ್ಮಕ್ಕು ಕೊಡ್ತಾರೆ. ಸೊ ಈಗ ಇರಾನ್ ವರ್ಸಸ್ ಅಜರ್ಬೈಜಾನ್ ಹೊಡೆದಾಟ ಶುರುವಾಗಿದೆ. ಅಜರ್ಬೈಜಾನ್ ಮೇಲೆ ಇರಾನ್ ದಾಳಿ ಮಾಡಿದೆ. ಈಗ ಅವರು ಪ್ರತಿಕಾರದ ಬೆದರಿಕೆ ಒಡ್ಡಿದ್ದಾರೆ. ಹಾಗೇನಾದ್ರೂ ಆದ್ರೆ ಈ ಯುದ್ಧ ಇನ್ನಷ್ಟು ಪ್ರದೇಶಗಳಿಗೆ ಹರಡದ ಹಾಗಾಗತ್ತೆ. ಮತ್ತೊಂದು ಕಡೆ ನಮ್ಮ ಹಿಂದೂ ಮಹಾಸಾಗರದಲ್ಲೂ ಈಗ ಯುದ್ಧದ ಆತಂಕ ಜೋರಾಗಿದೆ. ಇತ್ತೀಚೆಗಷ್ಟೇ ಶ್ರೀಲಂಕಾದ ಗಾಲೆ ಕರಾವಳಿ ಹತ್ರ ಅಮೆರಿಕದ ಸಬ್ಮರೀನ್ ಇರಾನ್ನ ಐರಿಸ್ ಡೇನಾ ಅನ್ನೋ ಯುದ್ಧ ನೌಕೆಯನ್ನ ಹೊಡೆದುರುಳಿಸಿತ್ತು. ಈ ಭೀಕರ ದಾಳಿಯಲ್ಲಿ 87 ಜನ ಇರಾನಿಯನ್ಸ್ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನೂ ಮೃತದೇಹಗಳನ್ನು ಹೊರಗೆ ತೆಗಿತಾನೆ ಇದ್ದಾರೆ. ಇದು 2ನೇ ಮಹಾಯುದ್ಧ ನಂತರ ಅಮೆರಿಕ ಮಾಡಿದ ಅತಿ ದೊಡ್ಡ ನೌಕಾ ದಾಳಿ ಅಂತಲೂ ಕರೆಸ್ಕೊಳ್ತಾ ಇದೆ. ಇದಕ್ಕೆ ಇರಾನ್ ಕೂಡ ಪ್ರತಿಕಾರ ಹೇಳೋ ಮಾತನಾಡಿದೆ. ಈ ಹೈ ಟೆನ್ಷನ್ ನಡುವೆ ಇರಾನ್ಗೆ ಸೇರಿದ ಮತ್ತೊಂದು ಹಡಗು ಶ್ರೀಲಂಕಾ ಸಮುದ್ರ ಗಡಿಯಲ್ಲಿ ಅತಂತ್ರವಾಗಿ ನಿಂತಿದೆ. ಇದರಲ್ಲೂ 100 ಸಿಬ್ಬಂದಿ ಇದ್ದಾರೆ. ನಿಮ್ಮ ಪೋರ್ಟ್ ಆಕ್ಸೆಸ್ ಕೊಡಿ, ಬಂದು ಅಲ್ಲಿರ್ತೀವಿ ಅಂತ ಇರಾನ್ ಲಂಕಾ ಹತ್ರ ಕೇಳ್ಕೊಳ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸದ್ಯ ಇದುವರೆಗೂ ಲಂಕಾದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಒಂದು ವೇಳೆ ನಿರಾಕರಿಸಿದ್ರೆ ಈ ಯುದ್ಧ ನೌಕೆ ಇರಾನ್ ಕಡೆಗೇನೆ ಮುಖ ಮಾಡಬೇಕಾಗತ್ತೆ. ಆಗ ದಾರಿ ನಡುವೆ ಅಮೆರಿಕ ಇದನ್ನೂ ಹೊಡೆದು ಹಾಕೋ ಭೀತಿ ಇರಾನ್ಗಿದೆ. ಹೀಗಾಗಿ ಈ ಯುದ್ಧ ನೌಕೆಯ ಬಗ್ಗೆ ಇಡೀ ಜಗತ್ತು ಈಗ ಕುತೂಹಲದ ಕಣ್ಣಿನಿಂದ ನೋಡ್ತಾ ಇದೆ. ಭಾರತದ ಹೆಲ್ಪ್ ಏನಾದರೂ ಕೇಳ್ತಾರಾ? ಇಲ್ಲಿ ಬಂದು ನಿಲ್ಸ್ಕೊಂಡಿರ್ತೀವಿ ಅಂತ ಏನಾದರೂ ಕೇಳ್ತಾರಾ? ಹಂಗೆ ಕೇಳಿದ್ರು ಕೂಡ, ಭಾರತ ಓಕೆ ಅಂತ ಹೇಳಿದ್ರು ಕೂಡ, ಲಂಕಾದಿಂದ ಭಾರತದ ಕಡೆಗೆ ಮೂವ್ ಆಗ್ತಿರ್ಬೇಕಾದ್ರೆ ಡಮ್ ಅನಿಸ್ಬಿಟ್ರೆ ಅಮೆರಿಕನ್ಸ್ ಈಗ ಮಾಡಿದ ಹಾಗೆ ಈ ಎಲ್ಲ ಪ್ರಶ್ನೆಗಳಿದಾವೆ. ಈಗ ಮತ್ತೊಂದು ಕಡೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ ಮತ್ತೊಂದು ಘೋಷಣೆ ಮಾಡಿದೆ.
ಪರ್ಷಿಯನ್ ಗಲ್ಫ್ನಲ್ಲಿ ಅಮೆರಿಕಗೆ ಸೇರಿದ ಬೃಹತ್ ಆಯಿಲ್ ಟ್ಯಾಂಕರ್ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಹೇಳಿದೆ. ಉತ್ತರ ಪರ್ಷಿಯನ್ ಗಲ್ಫ್ ಭಾಗದಲ್ಲಿ ಕ್ಷಿಪಣಿ ಮೂಲಕ ಉಡಾಯಿಸಿದ್ದೀವಿ. ಇದರಿಂದ ಅಮೆರಿಕದ ಹಡಗಿನಲ್ಲಿ ಭಾರಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಇರಾನ್ ಹೇಳಿದೆ. ಅಮೆರಿಕದಿಂದ ಯಾವುದೇ ಕಾಮೆಂಟ್ ಬಂದಿಲ್ಲ. ಇರಾನ್ನ ಒಳಗಡೆ ಅಮೆರಿಕದ ದಾಳಿ ಕಂಟಿನ್ಯೂ ಆಗಿದೆ. ಈಗ ಈ ಸಂಘರ್ಷದಿಂದಾಗಿ ಇದುವರೆಗೂ ಇರಾನ್ನಲ್ಲಿ 1160ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಸಾವಿರಾರು ಜನ ಗಾಯಗೊಂಡಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಇರಾನ್ನ ಇಂಧನ ಮತ್ತು ನೀರಿನ ಘಟಕಗಳನ್ನೇ ಗುರಿಯಾಗಿಸಿ ಹೆಚ್ಚಿನ ದಾಳಿಗಳನ್ನು ಮಾಡ್ತಾ ಇದೆ ಅಂತ ಇರಾನ್ ಆರೋಪ ಮಾಡಿದೆ. ಕನಿಷ್ಠ 105 ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ಮಾಡಿದೆ. ಹೀಗಾಗಿ ಜನಸಾಮಾನ್ಯರಿಗೆ ಕುಡಿಯೋ ನೀರು ಮತ್ತು ವಿದ್ಯುತ್ ಸಿಗದೆ ಪರದಾಡ್ತಿದ್ದಾರೆ. ಇಡೀ ದೇಶ ಕತ್ತಲೆಯಲ್ಲಿ ಮುಳುಗುವ ಭೀತಿ ಇದೆ. ಸದ್ಯ ನಾವದನ್ನು ರಿಪೇರಿ ಮಾಡ್ತಾ ಇದ್ದೀವಿ ಅಂತ ಇರಾನ್ ಇಂಧನ ಇಲಾಖೆ ಹೇಳಿದೆ. ಇಸ್ರೇಲ್ನ ಈ ದಾಳಿಗೆ ಕೆಲವರು ವಾರ್ ಸ್ಟ್ರಾಟಜಿಯ ಕಾರಣ ಕೊಡ್ತಾ ಇದ್ದಾರೆ. ಸೇನೆಗೆ ಅಗತ್ಯ ಇರೋ ಶಕ್ತಿಯ ಪೂರೈಕೆಯನ್ನ ಕಮ್ಮಿ ಮಾಡಿ ಅವರೆಲ್ಲ ಶರಣಾಗುವಂತೆ ಮಾಡೋಕೆ ಇಸ್ರೇಲ್ ನೀರು ಮತ್ತು ವಿದ್ಯುತ್ ಕೇಂದ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ ಅನ್ನೋ ವಿಶ್ಲೇಷಣೆ ನಡೀತಾ ಇದೆ. ಯುದ್ಧದ ನಡುವೆ ಇರಾನ್ ಜೊತೆ ಫ್ರಾನ್ಸ್ ಮಾತನಾಡಿದೆ. ಫ್ರಾನ್ಸ್ ವಿದೇಶಾಂಗ ಸಚಿವ ಜೀನ್ ನೋಯೆಲ್ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಇರಾನ್ ನಡೆಸ್ತಾ ಇರುವ ಮಿಸೈಲ್ ದಾಳಿಗೆ ಖಂಡನೆ ಕೂಡ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಬೇಹುಗಾರಿಕೆ ಆರೋಪದ ಮೇಲೆ ಇರಾನ್ನಲ್ಲಿ ಬಂಧಿಸಿರೋ 2 ಫ್ರೆಂಚ್ ನಾಗರಿಕರನ್ನ ಸಿಸಿಲಿ ಕೊಹ್ಲಾರ್ ಮತ್ತು ಜಾಕಸ್ ಪ್ಯಾರಿಸ್ ಅವ್ರನ್ನ ಕೂಡಲೇ ರಿಲೀಸ್ ಮಾಡಿ ಅಂತ ಹೇಳಿ ತಾಕೀತು ಮಾಡಿದ್ದಾರೆ ಇರಾನ್ಗೆ ಫ್ರಾನ್ಸ್ನವರು. ಮಿಡಲ್ ಈಸ್ಟ್ನಲ್ಲಿ ಸ್ಥಿರತೆ ಕಾಪಾಡೋಕೆ ಯುದ್ಧವನ್ನು ತಕ್ಷಣ ನಿಲ್ಲಿಸಿ ಡಿಪ್ಲೊಮ್ಯಾಟಿಕ್ ವೇನಲ್ಲಿ ಮಾತಾಡಿ ಅಂತ ಅವರು ಇರಾನ್ಗೆ ಆಗ್ರಹ ಮಾಡಿದ್ದಾರೆ. ತಾನು ಡಿಫೆನ್ಸ್ ಡೀಲ್ ಮಾಡಿಕೊಂಡಿರೋ ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡ್ತಿರೋದ್ರಿಂದ ಫ್ರಾನ್ಸ್ ಫೈನಲ್ ವಾರ್ನಿಂಗ್ ಕೊಡ್ತಾ ಇದೆ ಇರಾನ್ಗೆ ಅಂತ ಹೇಳಲಾಗ್ತಿದೆ. ಇರಾನ್ ದಾಳಿ ಕಂಟಿನ್ಯೂ ಮಾಡಿದ್ರೆ ಆ ಸುನ್ನಿ ಅರಬ್ ರಾಷ್ಟ್ರಗಳ ಪರವಾಗಿ ಫ್ರಾನ್ಸ್ ಕೂಡ ಕದನಕ್ಕೆ ಇಳಿಬೇಕಾಗತ್ತೆ ಇರಾನ್ ವಿರುದ್ಧ ಅನ್ನೋ ಲೆಕ್ಕಾಚಾರ ಇದೆ. ಅರಬ್ ರಾಷ್ಟ್ರಗಳೊಂದಿಗೆ ಮಾತ್ರ ಅಲ್ಲ, ನ್ಯಾಟೋ ಕಂಟ್ರಿ ಕೂಡ ಹೌದಲ್ವಾ ಫ್ರಾನ್ಸ್, ಅದೆಲ್ಲವೂ ಕೂಡ ಈಕ್ವೇಷನ್ಗೆ ಬರುತ್ತೆ ನೆಕ್ಸ್ಟ್. ಜೊತೆಗೆ ಗಮನಿಸಿ, ಇದೆಲ್ಲ ಆಗ್ತಿದ್ದ ಹಾಗೆ ಫ್ರಾನ್ಸ್ ಹೊಸ ನಿರ್ಧಾರ ತಗೊಂಡಿದೆ. ತನ್ನ ಸೇನಾ ನೆಲೆಗಳನ್ನು ಯೂಸ್ ಮಾಡ್ಕೊಳ್ಳೋಕೆ ಅಮೆರಿಕಗೆ ಅನುಮತಿ ಕೊಟ್ಟಿದೆ. ಈ ವಾರದ ಆರಂಭದಲ್ಲಿ ಸೈಪ್ರಸ್ನಲ್ಲಿರೋ ಬ್ರಿಟಿಷ್ ಸೇನಾ ನೆಲೆ ಮೇಲೆ ಇರಾನ್ ಡ್ರೋನ್ ದಾಳಿ ಮಾಡಿತ್ತು. ಹಾಗೆ ಗಲ್ಫ್ ರಾಷ್ಟ್ರಗಳ ರಕ್ಷಣೆ ಮತ್ತು ಅಮೆರಿಕದೊಂದಿಗಿನ ರಾಜತಾಂತ್ರಿಕ ಸಂಬಂಧದ ದೃಷ್ಟಿಯಿಂದ ಈ ಅನುಮತಿ ಕೊಟ್ಟಿದ್ದೀವಿ ಅಂತ ಫ್ರೆಂಚ್ ಮಿಲಿಟರಿ ಹೇಳಿದೆ. ಅಂದಹಾಗೆ ಫ್ರಾನ್ಸ್ ಯುಎಇನ ಅಬುದಾಬಿ, ಜೋರ್ಡನ್ ಸೇರಿ ಕೆಲ ಕಡೆ ತನ್ನ ವಾಯುನೆಲೆಯನ್ನ ಹೊಂದಿದೆ. ಸೊ ಈಗ ಅವುಗಳನ್ನೆಲ್ಲ ಯೂಸ್ ಮಾಡಬಹುದು. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಭೀತಿ ಹೆಚ್ಚಾಗ್ತಿದ್ದ ಹಾಗೆ ಆಸ್ಟ್ರೇಲಿಯಾ ಅಲರ್ಟ್ ಆಗಿದೆ. ಮಿಡಲ್ ಈಸ್ಟ್ ನಲ್ಲಿ ಸಿಕ್ಕಾಕೊಂಡಿರೋ ಪ್ರಜೆಗಳನ್ನ ರಕ್ಷಿಸೋಕೆ ಮಿಲಿಟರಿ ವಿಮಾನಗಳನ್ನ ಡಿಪ್ಲಾಯ್ ಮಾಡಿದೆ. ಮತ್ತೊಂದು ಕಡೆ ಇರಾನ್ ದಾಳಿಯಿಂದ ಕಂಗೆಟ್ಟಿರೋ ಅರಬ್ ರಾಷ್ಟ್ರಗಳ ರಕ್ಷಣೆಗೆ ನಾವು ಬರ್ತೀವಿ ಅಂತ ಇಟಲಿ ಹೇಳಿದೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿಯಿಂದ ಬಹಳ ದೊಡ್ಡ ಸಂದೇಶ ಬಂದಿದೆ ಅರಬ್ ರಾಷ್ಟ್ರಗಳಿಗೆ, ಹೆಲ್ಪ್ನ ಸಂದೇಶ. ಗಲ್ಫ್ ರಾಷ್ಟ್ರಗಳಿಗೆ ನಾವು ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅನ್ನ ಕಳಿಸ್ಕೊಡ್ತೀವಿ. ಈಗ ಆಲ್ರೆಡಿ ಬ್ರಿಟನ್, ಫ್ರಾನ್ಸ್, ಜರ್ಮನಿ ರಾಷ್ಟ್ರಗಳು ಮಾಡ್ತಿರೋ ಹಾಗೆ ಇಟಲಿ ಕೂಡ ಗಲ್ಫ್ ಪ್ರದೇಶದ ರಕ್ಷಣೆ ಮಾಡುತ್ತೆ. ಕೇವಲ ಸ್ನೇಹಕ್ಕಾಗಿ ಮಾಡ್ತಿರೋ ಕೆಲಸ ಅಲ್ಲ, ಬದಲಿಗೆ ಅಲ್ಲಿನ ಭದ್ರತೆಯನ್ನು ಕಾಪಾಡೋದು ಇಂದಿನ ಅನಿವಾರ್ಯತೆ. ಗಲ್ಫ್ ರಾಷ್ಟ್ರಗಳಲ್ಲಿ ಸಾವಿರಾರು ಇಟಾಲಿಯನ್ಸ್ ಇದ್ದಾರೆ. ಸುಮಾರು 2,000 ಇಟಾಲಿಯನ್ ಸೈನಿಕರು ಕೂಡ ಅಲ್ಲಿದ್ದಾರೆ. ಅಲ್ಲಿನ ಪ್ರತಿಯೊಬ್ಬ ಇಟಾಲಿಯನ್ ಪ್ರಜೆಯನ್ನ ರಕ್ಷಿಸುವುದು ನಮ್ಮ ಜವಾಬ್ದಾರಿ ಅಂತ ಮೆಲನಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಎದ್ದಿರೋ ಬಗ್ಗೆ PM ಮೋದಿ ಮೊದಲ ಬಾರಿಗೆ ಪಬ್ಲಿಕ್ ಆಗಿ ಮಾತನಾಡಿದ್ದಾರೆ. ಮಿಲಿಟರಿ ಸಂಘರ್ಷ ಅಥವಾ ಯುದ್ಧದಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅಂತ ಹೇಳಿದ್ದಾರೆ. ಫಿನ್ಲೆಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಜೊತೆಗಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮೋದಿ, ಜಗತ್ತು ಈಗ ಅಸ್ಥಿರತೆ ಮತ್ತು ಅನಿಶ್ಚಿತತೆಯ ಕಾಲದಲ್ಲಿದೆ. ಯುಕ್ರೇನ್ನಿಂದ ಪಶ್ಚಿಮ ಏಷ್ಯಾವರೆಗೆ ಪ್ರಪಂಚದ ಹಲವು ಭಾಗಗಳಲ್ಲಿ ಸಂಘರ್ಷ ನಡೀತಾ ಇದೆ. ಯುದ್ಧ ಬಿಟ್ಟು ಡಿಪ್ಲೊಮಸಿ ಮತ್ತು ಮಾತುಕತೆಯ ಹಾದಿ ಹಿಡಿಯೋದೇ ಇದಕ್ಕೆಲ್ಲ ಪರಿಹಾರ. ಭಾರತ ಮತ್ತು ಫಿನ್ಲ್ಯಾಂಡ್ ಈ ಮಾರ್ಗಗಳನ್ನು ನಂಬಿವೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮೊನ್ನೆ ಸ್ಕೈಲೈಟ್ ಅನ್ನೋ ಆಯಿಲ್ ಟ್ಯಾಂಕರ್ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ್ರಲ್ಲ, ಈ ಅಟ್ಯಾಕ್ನಲ್ಲಿ 2 ಭಾರತೀಯರು ಪ್ರಾಣ ಕಳ್ಕೊಂಡಿದ್ರು. ಅವರು ಯಾರು ಅನ್ನೋ ಗುರುತು ಸಿಕ್ಕಿದೆ. ಒಬ್ಬರನ್ನ ಹಡಗಿನ ಕ್ಯಾಪ್ಟನ್ ಬಿಹಾರ ಮೂಲದ ಆಶೀಶ್ ಕುಮಾರ್ ಅಂತ ಗುರುತಿಸಲಾಗಿದೆ. ಇನ್ನೊಬ್ಬರು ರಾಜಸ್ಥಾನ ಮೂಲದ ದಲೀಪ್ ಸಿಂಗ್ ಅನ್ನೋ ಮಾಹಿತಿ ಇದೆ. ಈ ಹಡಗಲ್ಲಿ 15 ಭಾರತೀಯರು ಕೆಲಸ ಮಾಡ್ತಾ ಇದ್ರು. 5 ಇರೇನಿಯನ್ ಪ್ರಜೆಗಳು ಸೇರಿದಂತೆ ಒಟ್ಟು 20 ಜನ ಇದ್ರು. ಮಾರ್ಚ್ 1ನೇ ತಾರೀಕು ಈ ಟ್ಯಾಂಕರ್ ಮೇಲೆ ದಾಳಿಯಾಗಿತ್ತು. PM ಮೋದಿ ಇಸ್ರೇಲ್ ಪ್ರವಾಸ ಮುಗಿಸಿ ಭಾರತಕ್ಕೆ ಬಂದ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಯುದ್ಧ ಸಾರಿದ್ವು. ಇದಕ್ಕೆ ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದ್ವು. ಇಸ್ರೇಲ್ ಯುದ್ಧಕ್ಕೆ ರೆಡಿ ಆಗ್ತಿದ್ರು ಕೂಡ ಮೋದಿ ಇಸ್ರೇಲ್ಗೆ ಹೋಗಿದ್ದು ತಪ್ಪು ಅಂತ ಹೇಳಿದ್ವು. ಈ ಬಗ್ಗೆ ಭಾರತದಲ್ಲಿರೋ ಇಸ್ರೇಲ್ ರಾಯಭಾರಿ ರೋವೆನ್ ಅಜರ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಮೋದಿ ಅವರು ಇಸ್ರೇಲ್ನಲ್ಲಿದ್ದಾಗ ಈ ದಾಳಿ ಬಗ್ಗೆ ನಮಗೇನೇ ಗೊತ್ತಿರಲಿಲ್ಲ. ಮೋದಿ ಅವರು ಇಸ್ರೇಲ್ನಿಂದ ವಾಪಸ್ ಹೋದ್ಮೇಲೆ ಈ ಕಾರ್ಯಾಚರಣೆಯ ಅವಕಾಶ, ದಾಳಿ ಮಾಡೋ ಆ ಮೂಮೆಂಟ್ ನಮಗೆ ಸಿಕ್ತು, ಖಾಮೆನೆ ಹೊಡೆಯೋಕೆ ಆ ಟೈಮಿಂಗ್ ಸೆಟ್ ಆಯಿತು ಆಮೇಲೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿಯವರು ಇಸ್ರೇಲ್ನಿಂದ ತೆರಳಿದ 2 ದಿನದ ಬಳಿಕ ಸೆಕ್ಯೂರಿಟಿ ಕ್ಯಾಬಿನೆಟ್ ಇರಾನ್ ಮೇಲೆ ಕಾರ್ಯಾಚರಣೆಗೆ ಅನುಮತಿ ಕೊಡ್ತು.
ಮೋದಿಯವರ ಜೊತೆ ಪ್ರಾದೇಶಿಕ ಸಂಘರ್ಷದ ಬಗ್ಗೆ ಚರ್ಚೆ ಮಾಡಿದ್ವಿ. ಆದರೆ ಇರಾನ್ ಮೇಲೆ ಮಾಡೋ ಆಪರೇಷನ್ಸ್ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ಹೀಗಾಗಿ ನಮಗೆ ಗೊತ್ತಿಲ್ಲದೆ ಇರೋದನ್ನು, ಇಸ್ರೇಲ್ಗೆ ಗೊತ್ತಿಲ್ಲ, ಆ ಡೇಟ್ ಕನ್ಫರ್ಮ್ ಆಗಿರಲಿಲ್ಲ ಅಂದರೆ ಅದನ್ನು ಮೋದಿಯವ್ರಿಗೆ ನಾವು ಹೇಳೋದು ಹೆಂಗೆ ಅನ್ನೋ ಒಂದು ಪ್ರಶ್ನೆಯನ್ನು ರೋವೆನ್ ಅಜರ್ ಕೇಳಿದ್ದಾರೆ, ಇಸ್ರೇಲ್ ರಾಯಭಾರಿ. ಅಲ್ಲದೆ ಇರಾನ್ ಮೇಲಿನ ದಾಳಿಗೆ ವರ್ಷಗಳಿಂದ ಪ್ಲಾನ್ ಆಗಿತ್ತು, ಆದರೆ ಎಕ್ಸಾಕ್ಟ್ ಡೇಟ್ ಆ್ಯಂಡ್ ಟೈಮ್ ನಾವು ವೆಯ್ಟ್ ಮಾಡ್ತಾ ಇದ್ವಿ, ಅದು ಆಮೇಲೆ ಸಿಕ್ತು, ದಾಳಿ ಮಾಡಿದ್ವಿ ಅಂತ ಹೇಳಿದ್ದಾರೆ. ಏನೋ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ಸಬ್ಮರೀನ್ ಇರಾನ್ನ ಯುದ್ಧ ನೌಕೆಯನ್ನು ಹೊಡೆದುರುಳಿಸಿದ ಬೆನ್ನಲ್ಲೇ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಯುದ್ಧ ಈಗ ನಮ್ಮ ಹಿತ್ತಲಿಗೆ ಬಂದಿದೆ, ಹಿಂದೂ ಮಹಾಸಾಗರದಲ್ಲಿ ಇರಾನ್ ಹಡಗು ಮುಳುಗಿದೆ, ಆದರೆ PM ನರೇಂದ್ರ ಮೋದಿ ಮಾತ್ರ ಮೌನವಾಗಿದ್ದಾರೆ ಅಂತ ಟೀಕಿಸಿದ್ದಾರೆ. ಸದ್ಯ ನಡೀತಾ ಇರೋ ಸಂಘರ್ಷದಿಂದಾಗಿ ಭಾರತದ ಎನರ್ಜಿ ಸೆಕ್ಯೂರಿಟಿ ಅಪಾಯದಲ್ಲಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಜಗತ್ತೀಗ ಅಸ್ಥಿರತೆಗೆ ಹೋಗ್ತಾ ಇದೆ. ಭಾರತಕ್ಕೆ ಬೇಕಾದ 40% ಕಚ್ಚಾ ತೈಲ ಹಾಗೂ ಗ್ಯಾಸ್ ಪೂರೈಕೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಮೂಲಕವೇ ಆಗಬೇಕು. ಈಗ ಅಲ್ಲಿ ಯುದ್ಧದ ವಾತಾವರಣ ಇರೋದ್ರಿಂದ ದೇಶದ ಪೆಟ್ರೋಲ್, ಡೀಸೆಲ್ ಸರಬರಾಜಿಗೆ ದೊಡ್ಡ ಪೆಟ್ಟು ಬೀಳೋ ಸಾಧ್ಯತೆ ಇದೆ. ದೇಶಕ್ಕೆ ಒಬ್ಬ ಸ್ಟ್ರಾಂಗ್ ಲೀಡರ್ನ ಅಗತ್ಯ ಇದೆ, ಅದು ಮೋದಿ ಅಲ್ಲ. ಮೋದಿ ಸ್ಟ್ರಾಟಜಿಕ್ ಅಟಾನಮಿಯನ್ನು, ಸ್ವಾತಂತ್ರ್ಯವನ್ನು ಸರೆಂಡರ್ ಮಾಡಿದ್ದಾರೆ, ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಭಾರತಕ್ಕೆ ಬೇರೆ ಯಾರಾದರೂ ಸ್ಟ್ರಾಂಗ್ ಲೀಡರ್ ಬೇಕು ಅಂತ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಸ್ನೇಹಿತರೆ, ಈ ಸಂಘರ್ಷದ ನಡುವೆ ನಿಮಗೆ ಮನಃಶಾಂತಿಯಿಂದ ನೀವು ಪ್ರವಾಸ ಮಾಡಬೇಕು ಅಂತ ಹೇಳಿದ್ರೆ ವೈಷ್ಣೋ ದೇವಿ ದರ್ಶನಕ್ಕೆ ಹೋಗಿ ಬರ್ಬೋದು. ಅಮೃತ್ಸರಲ್ಲಿ ಹೋಗ್ಬೋದು, ಡೀಟೇಲ್ಸ್ ಇಲ್ಲಿದೆ, ಆಸಕ್ತರು ಕಾಲ್ ಮಾಡಿ 7 ಹೋಗಿ ಬರ್ಬೋದು. ಏನು ಮಿಡಲ್ ಈಸ್ಟ್ ಸಂಘರ್ಷವನ್ನ ನಾವು ತಡಿತೀವಿ ಅಂತ ಹೇಳಿ ಚೀನಾ ಮುಂದೆ ಬಂದಿದೆ. ಯುದ್ಧ ತಡೆದು ಶಾಂತಿ ಸ್ಥಾಪಿಸೋಕೆ ವಿಶೇಷ ರಾಯಭಾರಿ ಕಳಿಸ್ತೀವಿ ಅಂತ ಚೀನಾ ಹೇಳಿದೆ. ಇರಾನ್ ಮತ್ತು ಇಸ್ರೇಲ್ ಪ್ಲಸ್ ಅಮೆರಿಕ ಈ ಏನು ಯುದ್ಧ ನಡೀತಾ ಇದೆ, ಇಲ್ಲಿ ಸಂಧಾನದ ಅಗತ್ಯ ಇದೆ. ಸೌದಿ ಮತ್ತು UAE ವಿದೇಶಾಂಗ ಸಚಿವರೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದೇವೆ. ಯುದ್ಧ ನಿಲ್ಲಿಸಬೇಕು ಅಂತ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಹೇಳಿದ್ದಾರೆ. ನಾವಿದನ್ನು ಶಾಂತಿಯುತವಾಗಿ ಬಗೆಹರಿಸ್ತೀವಿ ಅನ್ನೋ ಆಶ್ವಾಸನೆ ಸೌದಿ ಅರೇಬಿಯಾ ಕೊಡ್ತಾ ಇದೆ. ಅವರ ಸಂಯಮಕ್ಕೆ ನಾವು ಶ್ಲಾಘನೆ ವ್ಯಕ್ತಪಡಿಸ್ತೀವಿ. ಹಾಗೆ ಯುದ್ಧ ನಡೆಯೋ ಟೈಮ್ನಲ್ಲಿ ನಾಗರಿಕರ ಮೇಲೆ ಇಂಧನ ಮೂಲಗಳನ್ನು ಗುರಿಯಾಗಿಸಿ ದಾಳಿ ಮಾಡೋದನ್ನೆಲ್ಲ ಯಾರೂ ಮಾಡಬಾರ್ದು ಅಂತ ವಾಂಗ್ ಯಿ ಹೇಳಿದ್ದಾರೆ. ಮತ್ತೊಂದು ಕಡೆ ಸಂಘರ್ಷದ ನಡುವೆ ಚೈನಾ ರಕ್ಷಣಾ ಬಜೆಟ್ ಘೋಷಣೆ ಮಾಡಿದೆ. 2026ನೇ ಸಾಲಿಗೆ ತನ್ನ ರಕ್ಷಣಾ ಬಜೆಟ್ ಅನ್ನ 7% ರೈಸ್ ಮಾಡಿ $277 ಬಿಲಿಯನ್ ತಗೊಂಡು ಹೋಗಿದೆ. ಗುರುವಾರ ನಡೆದ ಅವರ ವಾರ್ಷಿಕ ಸಭೆಯಲ್ಲಿ ಚೀನಾ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೀಮಿಯರ್ ಲಿ ಕಿಯಾಂಗ್ ಈ ಘೋಷಣೆ ಮಾಡಿದ್ದಾರೆ. ಆದರೆ ಇದು ಕಳೆದ 5 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಏರಿಕೆ. ಕಳೆದ ವರ್ಷ 7.2% ಏರಿಕೆ ಮಾಡಿ $250 ಬಿಲಿಯನ್ ಏರಿಸಿತ್ತು. ತುಂಬಾ ಕಮ್ಮಿ ಅಲ್ಲ, 0.2% ಕಮ್ಮಿ. ಜಂಪ್ ಇನ್ಕ್ರೀಸ್ ಈಗ 7% ಮಾಡಿದ್ದಾರೆ. ಹಾಗಂದ್ರೆ ತುಂಬ ಸಣ್ಣ ಬಜೆಟ್ ಏನಲ್ಲ, ಇದು ಹ್ಯೂಜ್. ಇದು ತೈವಾನ್ ವಿಚಾರದಲ್ಲಿ ಏನಾದರೂ ಚೀನಾ ಹೆಜ್ಜೆ ಇಡಬಹುದು ಅನ್ನೋ ಲೆಕ್ಕಾಚಾರ ಇರೋ ಟೈಮ್ನಲ್ಲಿ, ಹಾಗೆ 2035ಕ್ಕೆ ತನ್ನ ಸೇನೆಯನ್ನು ಸಂಪೂರ್ಣ ಮಾಡರ್ನೈಸ್ ಮಾಡಬೇಕು ಅನ್ನೋ ಪ್ಲಾನ್ ಇರೋ ಟೈಮ್ನಲ್ಲಿ ಈ ಬಜೆಟ್ ಸಿಗ್ನಿಫಿಕೆಂಟ್. ಇನ್ನು ಮಿಡಲ್ ಈಸ್ಟ್ ಯುದ್ಧದ ಬಗ್ಗೆ ಜಾಗತಿಕ ಹಣಕಾಸು ಸಂಸ್ಥೆ ಮಾರ್ಗನ್ ಸ್ಟ್ಯಾನ್ಲಿ ಆಘಾತಕಾರಿ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ಸಂಘರ್ಷ ಏನಾದರೂ ದೀರ್ಘಕಾಲ ಮುಂದುವರೆದ್ರೆ ತೈಲ ಬೆಲೆ ಗಗನಕ್ಕೇರುತ್ತೆ. ಕಚ್ಚಾ ತೈಲದ ಬೆಲೆ 10% ಹೆಚ್ಚಾದರೂ ಅಮೆರಿಕದಂತಹ ಶ್ರೀಮಂತ ರಾಷ್ಟ್ರಗಳಲ್ಲೂ ಹಣದುಬ್ಬರ, ಇನ್ಫ್ಲೇಷನ್ ಏರಿಕೆಯಾಗುತ್ತೆ ಅಂತ ಹೇಳಿದೆ. ಹಾಗೆ ಈ ಯುದ್ಧ ಎಷ್ಟು ದಿನ ನಡೆಯುತ್ತೆ ಅನ್ನೋದರ ಮೇಲೆ ಆರ್ಥಿಕತೆ ಮತ್ತು ಫಿನಾನ್ಷಿಯಲ್ ಮಾರ್ಕೆಟ್ನ ಭವಿಷ್ಯ ನಿಂತಿದೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಭವಿಷ್ಯವಾಣಿ ನುಡಿದಿದೆ. ಇನ್ನು ಇರಾನ್ ಮೇಲೆ ನಡೆಸಿದ ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆಗೆ ಅಮೆರಿಕ ಇದುವರೆಗೂ ಎಷ್ಟು ದುಡ್ಡನ್ನು ಖರ್ಚು ಮಾಡಿದೆ ಅನ್ನೋದರ ಬಗ್ಗೆ ರಿಪೋರ್ಟ್ ಬಂದಿದೆ. ಈ ಕಾರ್ಯಾಚರಣೆ ಶುರುವಾದ 24 ಗಂಟೆಗಳಲ್ಲಿ ಅಮೆರಿಕ $779 ಮಿಲಿಯನ್, ಅಂದರೆ $3.25 ಬಿಲಿಯನ್ ಖರ್ಚು ಮಾಡಿರಬಹುದು, 6-7 ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿರಬಹುದು ಅನ್ನೋ ಅಂದಾಜನ್ನು ಮಾಡಲಾಗಿದೆ. ಅಮೆರಿಕದ ಸೆಂಟರ್ ಫಾರ್ ನ್ಯೂ ಅಮೆರಿಕನ್ ಸೆಕ್ಯೂರಿಟಿ USS ಜೆರಾಲ್ಡ್ ಆರ್ ಫೋರ್ಡ್ ನಂತಹ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಅನ್ನು ನಿರ್ವಹಿಸೋಕೆ ದಿನಕ್ಕೆ $6.5 ಮಿಲಿಯನ್ ಜಸ್ಟ್ ನಿಭಾಯಿಸೋಕೆ ಬೇಕಾಗುತ್ತೆ ಅನ್ನೋ ಲೆಕ್ಕವನ್ನು ಕೊಟ್ಟಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಕ್ಷಣದ ಮಿಡಲ್ ಈಸ್ಟ್ನ ಅಪ್ಡೇಟ್ ಅನ್ನು ನಿಮಗೆ ತಲುಪಿಸುವಂತ ಪ್ರಯತ್ನ. ಇದೇ ರೀತಿ ಅಲ್ಲಿ ಆಗೋ ಪ್ರತಿ ಬೆಳವಣಿಗೆಯನ್ನು ತಲುಪಿಸ್ತಾನೆ ಇರುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೀವು ಮಿಡಲ್ ಈಸ್ಟ್ನಿಂದ ನೋಡ್ತಿರೋ ಭಾರತೀಯರಾಗಿದ್ದರೆ ದಯವಿಟ್ಟು ಸೇಫ್ ಆಗಿರಿ. ಎಷ್ಟಾಗುತ್ತಷ್ಟು ನಿಮ್ಮ ರಕ್ಷಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ ಸ್ನೇಹಿತರೆ. ದಾಳಿ ಆಗ್ತಿರೋ ಜಾಗಗಳಿಂದ, ಅಮೆರಿಕನ್ ಬೇಸಸ್ಸಿಂದ ಎಷ್ಟಾಗುತ್ತಷ್ಟು ದೂರ ಇರೋಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನು ಕೂಡ ಚೆಕ್ ಮಾಡಿ. ಹಾಗೆ ವಿದೇಶಾಂಗ ಇಲಾಖೆ, ರಾಯಭಾರ ಕಚೇರಿ ಮತ್ತು ಅಲ್ಲಿನ ಸ್ಥಳೀಯ ಸರ್ಕಾರಗಳು ಕೊಡ್ತಿರೋ ಸೂಚನೆಗಳನ್ನು ದಯವಿಟ್ಟು ಚೆಕ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಮನವಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆವಾಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.